ಚಾಮುಂಡೇಶ್ವರಿ ಪ್ರಾಧಿಕಾರ ಈ ವಿಚಾರದಲ್ಲಿ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ಷೇಪವನ್ನು ಪ್ರಮೋದಾದೇವಿ ಒಡೆಯರ್ ಅವರು ಎತ್ತಿದ್ದಾರೆ. ಹಾಗಾಗಿ ಸರ್ಕಾರ ಮತ್ತು ರಾಜಮನೆತನದ ಮಧ್ಯೆ ಚಾಮುಂಡೇಶ್ವರಿ ಬೆಟ್ಟದ ಸಮರ ಇನ್ನೂ ಕೂಡ ಮುಂದುವರೆದಂಗೆ ಕಾಣಿಸ್ತಾ ಇದೆ. ಚಾಮುಂಡೇಶ್ವರಿ ಪ್ರಾಧಿಕಾರದ ಸಭೆಯನ್ನ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ. ಸಿಎಂ ಸಭೆಗೆ ಸಂಸದ ಯದುವೀರ್ ಮತ್ತು ಪ್ರಮೋದಾದೇವಿ ಒಡೆಯರ್ ಅವರು ಗೈರಾಗಿದ್ದಾರೆ. ಪ್ರಾಧಿಕಾರದ ಸದಸ್ಯೆ ಆಗಿದ್ದಾರೆ ಪ್ರಮೋದಾದೇವಿ ಅವರು ಗೈರಾಗಿದ್ದಾರೆ. ಸರ್ಕಾರ ರಾಜಮನೆತನದ ಮಧ್ಯೆ ನಡೀತಾ ಇರುವಂಥ ಚಾಮುಂಡೇಶ್ವರಿ ಪ್ರಾಧಿಕಾರದಲ್ಲಿ ಈ ಸಮರ ಮುಂದುವರಿತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಅವ್ರು ಯಾಕೆ ಆಕ್ಷೇಪವನ್ನು ಎತ್ತಾ ಇದ್ದಾರೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನೆಲ್ಲ ಆಡಿದ್ದಾರೆ. ಬೆಟ್ಟದ ಅಭಿವೃದ್ಧಿಗೆ ನಾವು ಚಾಲನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಭೆ ನಡೆಸೋಕ್ಕೂ ಕೂಡ ಯಾವುದೇ ರೀತಿಯಾದಂಥ ತಾಂತ್ರಿಕ ಸಮಸ್ಯೆ ಇಲ್ಲ ಅಂತಲೂ ಕೂಡ ಎಚ್ ಕೆ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ. ಯಾರನ್ನೂ ಕೇಳಿ ನಾನು ಮೀಟಿಂಗ್ ಮಾಡಬೇಕಾದ ಅಗತ್ಯತೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಕೂಡ ಅಂದಿದ್ದಾರೆ. ವಿಚಾರದಲ್ಲಿ ನನ್ನ ಸಹೋದ್ಯೋಗಿ ಕೆಪಿ ನಾಗರಾಜ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಯಾಕೆ ಈ ಸಮರ, ಯಾಕೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ? ಏನೋ ಸಮಥಿಂಗ್ ಫಿಶಿ ಅಂತ ಅನಿಸ್ತಾ ಇದೆಯಾ ಈ ರೀತಿಯಾಗಿ ಹಗ್ಗಜಗ್ಗಾಟದ ಮಧ್ಯದಲ್ಲಿ? ಇಲ್ಲ, ಇದ್ರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಶ್ನೆಗಳು ಬರೋದಿಲ್ಲ ಅರುಣ್. ಯಾಕೆಂದರೆ ಈಗಾಗಲೇ ಏನು ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಪ್ರಾಧಿಕಾರದ ಸದಸ್ಯರಾಗಿ ಪ್ರಮೋದಾದೇವಿ ಒಡೆಯರ್ ಅವರನ್ನ ನೇಮಕ ಮಾಡಲಾಗಿದೆ. ಜೊತೆಗೆ ಯದುವೀರ್ ಅವರು ಸಂಸದರು ಅನ್ನುವಂಥ ಕಾರಣಕ್ಕೋಸ್ಕರವಾಗಲೂ ಕೂಡ ಅವರು ಕಮಿಟಿಯ ಸಭೆಯಲ್ಲಿರ್ತಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ಈ ಒಂದು ಪ್ರಾಧಿಕಾರವನ್ನು ಮಾಡ್ತಾ ಇರುವಂಥದ್ದೇ ತಪ್ಪು ಅನ್ನುವಂಥದ್ದು ಪ್ರಮೋದಾದೇವಿ ಒಡೆಯರ್ ವಾದ. ಹೀಗಾಗಿ ಅವರು ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ ಒಂದು ಹಂತದಲ್ಲಿ ಸ್ಟೇ ಇತ್ತು, ಆದರೆ ಈಗ ಸ್ಟೇ ವೆಕೇಟ್ ಆಗಿದೆ. ಈ ಸ್ಟೇ ವೆಕೇಟ್ ಆಗಿರುವಂಥ ಕಾರಣಕ್ಕೋಸ್ಕರವಾಗಿಯೇ ಇದರ ಒಂದು ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳಿಗೆ ಚಾಲನೆ ಕೊಡುವಂಥ ಸಲುವಾಗಿ ಮುಖ್ಯಮಂತ್ರಿಗಳು ಇವತ್ತು ಮೊದಲ ಸಭೆಯನ್ನು ಚಾಮುಂಡಿ ಬೆಟ್ಟದಲ್ಲೇ ನಡೆಸ್ತಾ ಇರುವಂಥದ್ದು. ಆದರೆ ಪ್ರಮೋದಾದೇವಿ ಒಡೆಯರ್ ಅವರು ಹೇಳ್ತಾ ಇರುವಂಥದ್ದು ಏನು ಅಂತ ಅಂದರೆ, ಇದು ಸ್ಟೇ ವೆಕೆಟ್ ಆಗಿದೆ, ಆದರೆ ಅದು ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅನ್ನುವಂತಹ ನಿಯಮವನ್ನು ಕೂಡ ಹೇಳಲಾಗಿದೆ. ಸ್ಟೇಟಸ್ಕೋ ಮೇಂಟೈನ್ ಅಂತಾದರೆ ಯಾವ ಸಭೆಗಳನ್ನು ಕೂಡ ಮಾಡಬಾರ್ದು ಅನ್ನುವಂಥದ್ದು ಅವರ ಅರ್ಥ. ಆದರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಸ್ಟೇ ವೆಕೆಟ್ ಅಂತಂದ್ರೆ ಮುಗೀತು, ನಾವು ಎಲ್ಲ ಕಾರ್ಯಚಟುವಟಿಕೆಗಳನ್ನ ಕೂಡ ಮಾಡ್ಬೋದು. ನನ್ನ ಇವತ್ತಿನ ಸಭೆ ಕಾನೂನಾತ್ಮಕವಾಗಿ ಸರಿ ಇದೆ, ಹೀಗಾಗಿಯೇ ನಾನು ಈ ಸಭೆಯನ್ನು ಮಾಡ್ತಾ ಇರುವಂಥದ್ದು. ಯಾರೋ ಮಾಡಬೇಡಿ ಅಂತ ಹೇಳಿದ್ರು ಕೂಡ ನಾನು ಮಾಡದೇ ಇರೋಕ್ಕಾಗಲ್ಲ, ಯಾರೋ ಮಾಡಿ ಅಂತ ಹೇಳಿದ್ರು ಕೂಡ ನಾನು ಮಾಡೋದಕ್ಕಾಗೋದಿಲ್ಲ. ನಾನು ಕಾನೂನು ಪ್ರಕಾರವಾಗಿಯೇ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಇವತ್ತಿನ ಸಭೆಗೆ ಈಗಾಗಲೇ ಪ್ರಮೋದಾದೇವಿ ಒಡೆಯರ್ ಮತ್ತು ಯದುವೀರ್ ಅವರು ಇಬ್ಬರು ಕೂಡ ಗೈರಾಗಿದ್ದಾರೆ, ಅದು ನಿರೀಕ್ಷಿತ ಕೂಡ. ಹೀಗಾಗಿ ಮೈಸೂರಿನಲ್ಲಿ ಸರ್ಕಾರ ಮತ್ತು ರಾಜವಂಶಸ್ಥರ ನಡುವಿನ ಜಟಾಪಟಿ ಈಗ ಮತ್ತೊಂದು ಮಜಲಿಗೆ ಹೋಗ್ತಾ ಇದೆ. ಅರುಣ್. ಓಕೆ, ಕೆಪಿ ನಾಗರಾಜ್, ಇನ್ಮೇಲೆ ಮಾಹಿತಿಗೆ ಧನ್ಯವಾದಗಳು. ಏನು ಕೂಡ ಕಮಿಟಿ ಅಲ್ವಾ, ಇಲ್ಲಿ ಕಮಿಟಿ ಇತ್ತಲ್ವಾ, ಆಡಳಿತ ಮಂಡಳಿ ಅದರ ಅದಕ್ಕೆ ಒಂದು ನೇಮಿಸ್ತಿದ್ದ ಮೆಂಬರ್ ಬಿಲ್ನೆಲ್ಲ ನೇಮಿಸ್ತಿದ್ದವ್ರು ಯಾರು? ಸರ್ಕಾರ. ಅದಕ್ಕೆ ಅಧ್ಯಕ್ಷರಾಗಿದ್ದವ್ರು ಯಾರು? ಆ ಸರ್ಕಾರದ ಅಧೀನದಲ್ಲೇ ಇತ್ತಲ್ವ. ಈಗ ಅವರು ಸ್ಟೇ ತಗೊಂಡಿದ್ರು, ಸ್ಟೇ ವೆಕೇಟ್ ಆಗಿದೆ. ಅದರಿಂದ ಕೋರ್ಟಲ್ಲಿ ಏನು ತೀರ್ಮಾನ ಆಗಿದೆ ಅದರ ಪ್ರಕಾರ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಸಂಸದರು ಕೂಡ ಪತ್ರ ಬರೆದಿದ್ದಾರೆ. ಸಂಸದರು ಯದುವೀರ್ ಅವರು ಕೂಡ ಪತ್ರ ಬರೆದಿದ್ದಾರೆ. ಇದು ಕಾನೂನು ಬಾಹಿರವಾದಂಥ ಸಭೆ. ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು, ಸಂಸದರು ಆದೇಶ. ಅವರು ಹೇಳ್ತಾರೆ ಕಾನೂನು ಬಾಹಿರ ಸಭೆ ಕುರಿತಾಗಿ ಪ್ರಮೋದಾದೇವಿ ಒಡೆಯರ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ಈ ಚಾಮುಂಡೇಶ್ವರಿ ಪ್ರಾಧಿಕಾರ ಏನಿದೆ, ಈ ಪ್ರಾಧಿಕಾರ ಈ ಭಾಗದ ಈ ಪ್ರದೇಶದ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ, ಈ ಟೆಂಪಲ್ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ. ಬಹುಶಃ ಅವರು ಯಾವ ಕಾರಣಕ್ಕಾಗಿ ವಿರೋಧ ಮಾಡಿದಾರೋ ಗೊತ್ತಿಲ್ಲ. ಇಲ್ಲ